ಬಜೆಟ್ನಲ್ಲಿ ಚಾಮರಾಜನಗರ ಜಿಲ್ಲಾ ಕೇಂದ್ರವನ್ನ ಕಡೆಗಣನೆ ಮಾಡಲಾಗಿದೆ ಅಂತ ಕನ್ನಡ ಸಂಘಟನೆಗಳು ಪ್ರತಿಭಟನೆ ನಡೆಸಿದೆ. ಖಾಲಿ ಡಬ್ಬಗಳನ್ನು ಪ್ರದರ್ಶಿಸಿ ರಾಜ್ಯ ಬಜೆಟ್ನಲ್ಲಿ ಚಾಮರಾಜನಗರಕ್ಕೆ ಖಾಲಿ ಡಬ್ಬ, ಖಾಲಿ ಟಿನ್ನು ಅಂತ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮಾತೆತ್ತಿದ್ರೆ ಚಾಮರಾಜನಗರ ಎನ್ನುವ ಸಿದ್ದರಾಮಯ್ಯ ಅವರಿಂದಲೇ ಅನ್ಯಾಯ ಆಗಿದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದರು. ಚಿಕ್ಕಮಗಳೂರಿನ ಮುಳ್ಳಯ್ಯನಗಿರಿ ಟು ಕೈಮರ ರೋಪ್ ವೇ ಯೋಜನೆ ಬಜೆಟ್ನಲ್ಲಿ ಘೋಷಣೆಯಾದ ಬೆನ್ನಲ್ಲೇ ಪರಿಸರ ಪ್ರೇಮಿಗಳು ವಿರೋಧ ವ್ಯಕ್ತಪಡಿಸಿದ್ದಾರೆ. ಚಂದ್ರದ್ರೋಣ ಪರ್ವತ ಶ್ರೇಣಿಯಲ್ಲಿ ಕೇಬಲ್ ಕಾರ್ ಯೋಜನೆಯಿಂದ ಮುಳ್ಳಯ್ಯನಗಿರಿ ಪ್ರದೇಶದಲ್ಲಿ ಕಾಡು ನಾಶವಾಗಲಿದೆ. ಯಗಚಿ ವೇದ ನದಿಗಳ ಮೂಲಕ್ಕೆ ಅಪಾಯ ಅಂತ ಪರಿಸರವಾದಿಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಯೋಜನೆ ಹಿಂಪಡೆಯಲಿ ಅಂತ ಸರ್ಕಾರಕ್ಕೆ ವನ್ಯಜೀವಿ ಸಂರಕ್ಷಕರು ಆಗ್ರಹಿಸಿದ್ದಾರೆ. ಇಲ್ಲದಿದ್ದರೆ ಪ್ರತಿಭಟನೆ ಹಾಗೂ ಕಾನೂನು ಹೋರಾಟದ ಎಚ್ಚರಿಕೆ ನೀಡಿದ್ದಾರೆ. ಚಿಕ್ಕಮಗಳೂರಿನ ಮುಳ್ಳಯ್ಯನಗಿರಿ ಮತ್ತು ಸೀತಾಳಯ್ಯನಗಿರಿ ಚಂದ್ರದ್ರೋಣ ಪರ್ವತ ಶ್ರೇಣಿಯ ವ್ಯಾಪ್ತಿಯಲ್ಲಿ ಇವತ್ತು ರಾಜ್ಯ ಸರ್ಕಾರ ಕೇಬಲ್ ಕಾರ್ ಯೋಜನೆ ಅಂದರೆ ಬೆಟ್ಟ ಶ್ರೇಣಿನಲ್ಲಿ ಕೇಬಲ್ ಕಾರ್ ಅಳವಡಿಸುವಂಥ ಯೋಜನೆಯನ್ನು ಜಾರಿ ಮಾಡ್ತೀವಿ ಅಂತ ಬಡ್ಜೆಟ್ನಲ್ಲಿ ಘೋಷಣೆ ಮಾಡಿರುವಂಥದ್ದು. ಈ ಹಿಂದೆನೂ ಕೂಡ BJP ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಬಡ್ಜೆಟ್ನಲ್ಲಿ ಮುಳ್ಳಯ್ಯನಗಿರಿ ಭಾಗದಲ್ಲಿ ಕೇಬಲ್ ಕಾರನ್ನು ಘೋಷಣೆ ಮಾಡಿದರು. ಇಲ್ಲಿನ ಸ್ಥಳೀಯರು ಮತ್ತು ಪರಿಸರಾಸಕ್ತರು ಇದನ್ನು ತೀವ್ರವಾಗಿ ಖಂಡಿಸಿದರು. ಯಾಕೆಂದರೆ ಮುಳ್ಳಯ್ಯನಗಿರಿ ತುಂಬ ಸೂಕ್ಷ್ಮ ಪ್ರದೇಶ, ಸಮುದ್ರ ಮಟ್ಟದಿಂದ 5000 ಅಡಿ ಎತ್ತರದಲ್ಲಿರುವಂಥ ಪ್ರದೇಶ, ರಾಜ್ಯದ ಅತಿ ಎತ್ತರದ ಪ್ರದೇಶ ಇದಾಗಿದೆ. ಹಾಗೆಯೇ ಇಲ್ಲಿ ಹುಲಿ ಅಂಥ ಪ್ರಾಣಿಗಳು, ಹಾಗೆಯೇ ಸಣ್ಣ ಸಣ್ಣ ಪಕ್ಷಿಗಳು, ಕೀಟಗಳು, ಕಪ್ಪೆಗಳು, ಉದಾಹರಣೆಗೆ ಹೇಳಬೇಕು ಅಂದರೆ ಇಲ್ಲಿನ ಬ್ಲ್ಯಾಕ್ ಈಗಲ್ ಅಂತ ಹೇಳ್ತೀವಿ, ಶೋಲಾಕಿಲಿ ಅಂತ ಕರಿತೀವಿ, ಇನ್ನು ನೀಲಗಿರಿ ಫ್ಲೈ ಕ್ಯಾಚರ್ ಅಂತ ಹೇಳ್ತೀವಿ. ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆಯುವಂಥ ಪಕ್ಷಿಗಳಿವು. ಪ್ರಪಂಚದಲ್ಲಿ ಬೇರೆಲ್ಲೂ ಕೂಡ ಆವಾಸ ಸ್ಥಾನ ಇಲ್ಲ. ಇಂಥ ಪ್ರದೇಶದಲ್ಲಿ ಇವರು ಕೇಬಲ್ ಕಾರನ್ನು ಅಳವಡಿಸಿದ್ದೇ ಆದಲ್ಲಿ ಇಲ್ಲಿ ಉಂಟಾಗುವ ಭೂಕುಸಿತ ಇರ್ಬೋದು. ವ್ಯಾಪಕವಾಗಿ ಇಲ್ಲಿ ಮಳೆಯಾಗೋದ್ರಿಂದ ಭೂಕುಸಿತ ಉಂಟಾಗುತ್ತೆ. ಹಾಗಾಗಿ ಈ ಯೋಜನೆ ಬೇಡ, ಈ ಒಂದು ಅತಿ ಎತ್ತರದ ಪ್ರದೇಶವನ್ನು ಹಾಗೆ ಸಂರಕ್ಷಣೆ ಮಾಡಬೇಕು ಅನ್ನುವ ಒಂದು ಉದ್ದೇಶ ಇಟ್ಕೊಂಡು ಈಗಾಗಲೇ ರಾಜ್ಯ ಸರ್ಕಾರದ ಮುಂದೆ ಮುಳ್ಳಯ್ಯನಗಿರಿ ಸಂರಕ್ಷಣಾ ಮೀಸಲು ಮಾಡಬೇಕು ಅನ್ನುವಂಥ ಒಂದು ಘೋಷಣೆ ಮಾಡಬೇಕು ಅನ್ನೋ ಒಂದು ಪ್ರಸ್ತಾವನೆಯೂ ಕೂಡ ಇದೆ. ಈ ಹಿನ್ನೆಲೆಯಲ್ಲಿ ಮತ್ತೆ ಅವರು ಕೇಬಲ್ ಕಾರನ್ನು ಮಾಡುವಂಥದ್ದು ಸರಿ ಕಾಣೋದಿಲ್ಲ. ಕರ್ನಾಟಕದ ಮೊಟ್ಟ ಮೊದಲ ದಂತ ಆರೋಗ್ಯ ಜಾಗೃತಿ ಮತ್ತು ಸ್ಮೈಲ್ ಪೇಜೆಂಟ್ ಉಪಕ್ರಮವಾದ ಸ್ಮೈಲಥಾನ್ ಬೆಂಗಳೂರಿನಲ್ಲಿ ಅತ್ಯಂತ ಯಶಸ್ವಿಯಾಗಿ ಜರುಗಿತು. ಅಟಲ್ ಬಿಹಾರಿ ವಾಜಪೇಯಿ ವೈದ್ಯಕೀಯ ಕಾಲೇಜಿನ ಅಸೋಸಿಯೇಟ್ ಪ್ರೊಫೆಸರ್ ಡಾಕ್ಟರ್ MN ದಿವ್ಯಾರಾಣಿ ಅವರು ಸ್ಮೈಲಥಾನ್ನ ಮಿಸ್ ಕರ್ನಾಟಕ ಕಿರೀಟಕ್ಕೆ ಭಾಜನರಾದರು. ಈ ಕಾರ್ಯಕ್ರಮದಲ್ಲಿ ಬಾಲಿವುಡ್ ನಟಿ ಜರೀನ್ ಖಾನ್, ಖ್ಯಾತ ನಿರ್ದೇಶಕ ಮಧುರ್ ಭಂಡಾರ್ಕರ್, ಸಚಿವ MC ಸುಧಾಕರ್, ಮಾಜಿ ಉಪಮುಖ್ಯಮಂತ್ರಿ CN ಅಶ್ವಥ್ ನಾರಾಯಣ್, ಶಾಸಕ ಭರತ್ ಶೆಟ್ಟಿ, ಸಂಗೀತ ನಿರ್ದೇಶಕ ಗುರುಕಿರಣ್ ಹಾಗೂ ನಟಿ ರಾಧಿಕಾ ನಾರಾಯಣ ಪಾಲ್ಗೊಂಡು ಕಾರ್ಯಕ್ರಮಕ್ಕೆ ಮೆರುಗು ನೀಡಿದರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.